ಅತ್ಯಂತ ತಾಳ್ಮೆಯಿಂದ ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆಸಿರುವಂತ ಹೆಮ್ಮೆಯ ಅಧಿಕಾರಿಗಳು ಸಹ ಚೇರ್ಗಳಿದ್ದಾರೆ, ದಯಮಾಡಿ ಅದನ್ನು ಕೂರ್ಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ಪ್ಲೀಸ್ ದಯಮಾಡಿ. ಆಗಮಿಸಿರುವ ಸನ್ಮಾನ್ಯ ಡಾಕ್ಟರ್ ಎಂ.ಸಿ. ಸುಧಾಕರ್, ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಜಿ.ಎಚ್. ಶ್ರೀನಿವಾಸ್, ಮಾನ್ಯ ಶಾಸಕರು, ತರೀಕೆರೆ ವಿಧಾನಸಭಾ ಕ್ಷೇತ್ರ ತರೀಕೆರೆ, ಹಾಗೂ ಡಾಕ್ಟರ್ ಅಂಶುಮನ್, ಮಾನ್ಯ ಅಧ್ಯಕ್ಷರು, ಭದ್ರಾಕಾಡ ಶಿವಮೊಗ್ಗ, ಶ್ರೀಮತಿ ಜಯಂತಿ ಮಧುಸೂದನ್ ಗೌಡ ಬಿ.ವಿ., ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಬಾವಿಕೆರೆ, ಅರವಿಂದ್ ಹೆಚ್.ಇ., ಸಿಂಡಿಕೇಟ್ ಸದಸ್ಯರು, ಕುವೆಂಪು ವಿಶ್ವವಿದ್ಯಾಲಯದ ಶಂಕರಘಟ್ಟ, ಶ್ರೀ ಕೇಶವ್ ಎಚ್., ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಎಂ.ಸಿ. ಶಿವಾನಂದ ಸ್ವಾಮಿ, ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ಪ್ರಾಧಿಕಾರ ಚಿಕ್ಕಮಗಳೂರು, ಹಾಗೂ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರು, ಮುಖ್ಯ ಅತಿಥಿಗಳು ಹಾಗೂ ಬಾವಿಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಬಾವಿಕೆರೆ ಗ್ರಾಮದ ಗ್ರಾಮಸ್ಥರಿಗೂ, ಪತ್ರಕರ್ತರು, ಪೊಲೀಸ್ ಸಿಬ್ಬಂದಿಯವರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರು ನನ್ನ ನಮಸ್ಕಾರಗಳು. ಈ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ 2017-18ನೇ ಸಾಲಿನ ಆಯವ್ಯಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ನೀಡುವ ಸಲುವಾಗಿ ನೂತನ 25 ಪಾಲಿಟೆಕ್ನಿಕ್ಗಳನ್ನು ಘೋಷಿಸಿದ್ದಾರೆ. ಈ ಅವಧಿಯ ಮತ್ತು ಈ ಅವಧಿಯ ಶಾಸಕರಾದ ಸನ್ಮಾನ್ಯ ಜಿ.ಎಸ್. ಶ್ರೀನಿವಾಸ್ ಇವರು ಪ್ರಯತ್ನದಿಂದಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯು ತರೀಕೆರೆ ಕ್ಷೇತ್ರಕ್ಕೆ 2017-18ನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಮಂಜೂರು ಮಾಡಲಾಯಿತು. ಈ ಸರ್ಕಾರಿ ಪಾಲಿಟೆಕ್ನಿಕ್ ತರೀಕೆರೆ ಸಂಸ್ಥೆಯು ಪ್ರಾರಂಭಿಸಲು ಅವಶ್ಯವಿರುವ ನಿವೇಶನ ಮತ್ತು ಸಂಸ್ಥೆಯ ಕಟ್ಟಡ ನಿರ್ಮಿಸಲು ಮೇಲ್ವಿಚಾರಣೆಯನ್ನು ಪ್ರಾಚಾರ್ಯರು ಸರ್ಕಾರಿ VSS ಪಾಲಿಟೆಕ್ನಿಕ್ ಭದ್ರಾವತಿ ಇವರನ್ನು ವಿಶೇಷ ಅಧಿಕಾರಿಯಾಗಿ ನಿಯೋಜಿಸಲಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಇವರು ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾರಂಭಿಸಲು ಅವಶ್ಯವಿರುವ 5 ಎಕರೆ ಜಾಗವನ್ನು ಲಕೋಣಿ ಹೋಬಳಿ ಬಾವಿಕೆರೆ ಗ್ರಾಮದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಿ ಆದೇಶಿಸಲಾಯಿತು. ಈ ಜಾಗದಲ್ಲಿ ಕಟ್ಟಡ ಕಾಮಗಾರಿ ಕೆಲಸವು ಪ್ರಾರಂಭಿಸಲು 8 ಕೋಟಿ ಅನುದಾನದಲ್ಲಿ ಕಟ್ಟಡ ಕಾಮಗಾರಿಯನ್ನು ಮೆಸರ್ಸ್ ರೈಟ್ಸ್ ಸಂಸ್ಥೆ ಇವರು ನಿರ್ಮಾಣ ಮಾಡಿ 2024 ಜನವರಿಯಲ್ಲಿ ಪೂರ್ಣಗೊಳಿಸಿ ನಮಗೆ ಹಸ್ತಾಂತರಿಸಲಾಯಿತು. 2024-25 ಸಾಲಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 4 ಕೋರ್ಸ್ಗಳಿಗೆ AICT ನ್ಯೂ ಡೆಲ್ಲಿ ಇವರು ಅನುಮೋದನೆಯನ್ನು ಪಡೆದು ಇಲಾಖೆ ಅನುಮತಿಯೊಂದಿಗೆ ಪ್ರವೇಶಾತಿಯನ್ನು ಪ್ರಾರಂಭಿಸಲಾಯಿತು. 24-25ನೇ ಸಾಲಿನಲ್ಲಿ ಪ್ರವೇಶಾತಿಯ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪಾಲಿಟೆಕ್ನಿಕ್ ಪ್ರಾಚಾರ್ಯರು ಹಾಗೂ ಬಾವಿಕೆರೆ ಗ್ರಾಮಸ್ಥರು ಪೀಠೋಪಕರಣಗಳನ್ನು ನೀಡಿ ಸಹಕರಿಸಿದ್ದಾರೆ. ಪ್ರವೇಶಾತಿಯು ಪ್ರಾರಂಭವಾಗಿ 3 ಕೋರ್ಸ್ಗಳಿಗೆ ಒಟ್ಟು 136 ವಿದ್ಯಾರ್ಥಿಗಳನ್ನು 2024-25ನೇ ಸಾಲಿನಲ್ಲಿ ಹಾಗೂ 2020-26ನೇ ಸಾಲಿನಲ್ಲಿ 4 ಕೋರ್ಸ್ಗಳಿಗೆ ಒಟ್ಟು 215 ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದು ಹಾಲಿ ಪ್ರಸಕ್ತ ಸಾಲಿನಲ್ಲಿ 312 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಲಿಯುತ್ತಿದ್ದಾರೆ. 24-20 ಸಾಲಿನಲ್ಲಿ ಆಯುಕ್ತರ ಕಚೇರಿ ಬೆಂಗಳೂರು ಇವರಿಂದ ಒಂದು 20 ಲಕ್ಷದ ಪೀಠೋಪಕರಣಗಳನ್ನು ಸರಬರಾಜು ಮಾಡಲಾಗಿದೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು 24-25 ಸಾಲಿನ ಶಿಕ್ಷಕರಾಗಿ, ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಈಗ ತಾನೇ ನಿಮ್ಮೊಂದಿಗೆ ಅನೇಕ ವಿಚಾರಗಳನ್ನ ಅತ್ಯಂತ ತಾಳ್ಮೆಯಿಂದ ಕೇಳಿರುವಂತ, ದೀರ್ಘಕಾಲದ ಕಲ್ಪನೆಯನ್ನ ಹೊಂದಿರುವಂತ ನಮ್ಮ ನಾಯಕರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರೇ, ಅದೇ ರೀತಿಯಲ್ಲಿ ಈ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ನಿರಂತರವಾಗಿ ಜನ ಸಾಮಾನ್ಯರೊಂದಿಗೆ ಮತ್ತು ಭವಿಷ್ಯವನ್ನು ಕಲ್ಪಿಸುವಂತ ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ
ಒತ್ತಡ ನೀಡುತ್ತಿರುವಂತಹ ಮಾನ್ಯ GH ಶ್ರೀನಿವಾಸ್ ಅವರೇ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ಪಕ್ಷದ ಹಿರಿಯ ಎಲ್ಲ ಮುಖಂಡರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಗ್ರಾಮದ ಎಲ್ಲ ಮುಖ್ಯಸ್ಥರೇ, ವಿದ್ಯಾರ್ಥಿಯರೇ, ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯಂದರೇ, ಮಾಧ್ಯಮದ ಸ್ನೇಹಿತರೆ, ಈಗ ತಾನೇ ನಮ್ಮ ಮುಂದೆ ನಡೆದಿರುವಂತ ಈ ಕಾರ್ಯಕ್ರಮ ಏನಿದೆಯೋ ಅತ್ಯಂತ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಕ್ಷೇತ್ರದಲ್ಲಿ ಈ ಯುವ ಮನಸ್ಸುಗಳ ಕಲ್ಪನೆಗಳನ್ನ, ಯುವ ಮನಸ್ಸುಗಳ ವಿಚಾರಗಳನ್ನ ತಾಳ್ಮೆಯಿಂದ ಕೇಳಿ ಅತ್ಯಂತ ಜವಾಬ್ದಾರಿಯುತವಾಗಿರುವಂತ ಉತ್ತರವನ್ನು ನೀಡಿರುವಂತದ್ದು ಈ ತಾಳ್ಮೆ ಮತ್ತು ನಿಮ್ಮ ಬದ್ಧತೆಯನ್ನ ಈ ಮುಖಾಂತರ ಪ್ರದರ್ಶನ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೆ ಯಾವ ಕಾಲೇಜು ಮಂಜೂರಾಗಿಲ್ಲ. ಅದನ್ನು ನಮ್ಮ ತರೀಕೆರೆ ಕ್ಷೇತ್ರಕ್ಕೆ ತಂದು ನಾವೊಂದು ಜಾಗವನ್ನು ಗುದ್ಲಿ ಪೂಜೆ ಮಾಡಿದ್ರು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸೀತಾರಾಮರೆಲ್ಲ ಇದ್ರು. ಮತ್ತೆ ಅದಕ್ಕೆ ವಿಘ್ನ ಆಗಿ ಈ ಜಾಗದಲ್ಲಿ ಮತ್ತೆ ಕಾಲೇಜ್ ಶುರುವಾಗಿದೆ. ಶಂಕುಸ್ಥಾಪನೆಯನ್ನು ಕೂಡ ನಾವಿದ್ದಾಗ ಮಂಜೂರು ಮಾಡಿದ್ದು. ಈ ಉದ್ಘಾಟನೆಯನ್ನು ಕೂಡ ನಾವೇ ಮಾಡ್ತಿರತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇವತ್ತು ಅದೇ ರೀತಿ ತರೀಕೆರೆ ಡಿಗ್ರಿ ಕಾಲೇಜ್ ಕೂಡ ತುಂಬಾ ವರ್ಷಗಳಿಂದ ಮಂಜೂರಾಗಿದ್ರು ಕೂಡ ಜಾಗದ ಸಮಸ್ಯೆಯಿಂದ ಆಗಿರಲಿಲ್ಲ. ಅಲ್ಲಿಯ ಫಾರೆಸ್ಟ್ ಇಲಾಖೆ ಹತ್ರ ನಾವು ಲೀಸ್ ತಗೊಂಡು ನಂತರ ಸುಮಾರು 15 ವರ್ಷ ಆಗಿದ್ರು ಕೂಡ ಕಾಲೇಜ್ ಆಗಿಲ್ಲ. ತರೀಕೆರೆ ಡಿಗ್ರಿ ಕಾಲೇಜ್ ಫಾರೆಸ್ಟ್ ಇಲಾಖೆ ಲೀಸ್ ತಗೊಂಡು ಇವತ್ತು ಅಲ್ಲೂ ಕೂಡ ಕಾಲೇಜ್ ಆಗಿರತಕ್ಕಂಥದ್ದು ತುಂಬಾ ಸಂತೋಷ ವಿಚಾರ. ಇವತ್ತು ಈ ಒಂದು ಕಾಲೇಜಿಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಮಾನ್ಯ ಮಂತ್ರಿಗಳು 2.5 ಕೋಟಿಯನ್ನ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಇವತ್ತು ಈ ಕಾಲೇಜಿಗೆ ಕಾಂಪೌಂಡ್ ಆಗಬೇಕು ಮತ್ತು ಇನ್ನೂ ಹೆಚ್ಚಿನ ಕೊಠಡಿಗಳಾಗಬೇಕು, ಲ್ಯಾಬ್ಗಳಾಗಬೇಕು, ಮತ್ತೆ ಕಂಪ್ಯೂಟರ್ಸ್ ಆಗಬೇಕು. ಇವೆಲ್ಲಕ್ಕೂ ಮಾನ್ಯ ಮಂತ್ರಿಗಳು 10 ಕೋಟಿ ಹಣವನ್ನ ಹೆಚ್ಚಿನ ಕಟ್ಟಡಗಳಿಗೆ ಮತ್ತು ಕಾಂಪೌಂಡ್ಗೆ ಕೊಡಬೇಕು ಅಂತೇಳಿ ಮಾನ್ಯ ಸುಧಾಕರ್ ಸಾಹೇಬ್ರನ್ನ ನಾನು ಮನವಿ ಮಾಡ್ತಾ ಇದ್ದೇನೆ. ಇಲ್ಲಿ ಕಾಂಪೌಂಡ್ ಆಗಬೇಕು, ಮೇಲಿನ ರೂಮ್ಸ್ಗಳು ಆಗಬೇಕು, ಕಂಪ್ಯೂಟರ್ಸ್ ಬೇಕು, ಫರ್ನಿಚರ್ಸ್ ಬೇಕು. ಅದಕ್ಕೋಸ್ಕರ ಸುಮಾರು ಅಂದಾಜು 10 ಕೋಟಿ ಹಣವನ್ನ ನೀವು ನಮಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅದು ಅಷ್ಟು ಎಸ್ಟಿಮೇಟ್ ಆಗುತ್ತೆ ಸರ್. ರೂಮ್ಸ್ ಮತ್ತೆ ನಂತರ ಕೊಡುವಂತ ಈ ಸ್ಥಿತಿನೇ ಕೊಡಬೇಡಿ, ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ತುಂಬಾ ಜನ ಎಲ್ಲರೂ ಕೂಡ ಬೇಡಿಕೆ ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮಂತ್ರಿಗಳಿಗೆ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ದೆ ಕೊಡಿ ಅಂತೇಳಿ. ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ನೋಡೋಣ, ಪ್ರಯತ್ನಗಳು ಮಾಡ್ತಾ ಇದ್ರೆ ಜಾಗ ಇದೆ, ಬಿಲ್ಡಿಂಗು ಬೇಕು ಉಪಯೋಗಿಸ್ಕೋಬಹುದು ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ಅದೇ ಅಂತ ಹೇಳ್ತಾ ಮನವಿಯನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ನಾನು ಮಂತ್ರಿಗಳಿಗೂ ಹೇಳ್ತೀನಿ. ಈ ತರ ಕೇಳಿದರೆ ಜನರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಎಲ್ಲ ಕೇಳಿದ್ರಿಂದ ಅದೊಂದು ನಿಜವೂ ಕೂಡ ಆದ್ರೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಂವಾದ ಕಾರ್ಯಕ್ರಮ ನಿಜವಾಗ್ಲೂ ನಮ್ಮ ಪತ್ರಿಕಾ ಹೇಳಿದ್ರು ಟೈಮ್ ಆಯ್ತು ಅಂತೇಳಿ. ಸಂವಾದ ಕಾರ್ಯಕ್ರಮ ಇಷ್ಟೊತ್ತಾಗತ್ತೆ ನಾನು ಅನ್ಕೊಂಡಿರಲಿಲ್ಲ. ಒಂದು 1/4 ಗಂಟೆ ಅರ್ಧ ಗಂಟೆ ಮುಗಿಯುವುದು, ಸುಮಾರು 1 ಗಂಟೆ ಸಂವಾದ ಕಾರ್ಯಕ್ರಮ ಚೆನ್ನಾಗಾಯ್ತು. ಒಟ್ಟಾರೆ ಮಂತ್ರಿಗಳು ಕೂಡ ಅದನ್ನು ಬೇಜಾರಾಗಲಿಲ್ಲ, ಸಮಾಧಾನವಾಗಿ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಅವರು ಕೂಡ ಒಬ್ಬ ದಕ್ಷ ಪ್ರಾಮಾಣಿಕ ಮಂತ್ರಿಯಾಗಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋದು ನಿಜವೂ ಕೂಡ. ಇಂಥ ಮಂತ್ರಿಗಳಿದ್ರೆ ಖಂಡಿತವಾಗಿ ಎಲ್ಲ ರೀತಿಯ ಜನರಿಗೆ ಅನುಕೂಲ ಆಗುತ್ತೆ ನಮ್ಮ ಮಾತುಗಳನ್ನು ಹೇಳ್ತಾ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಟ್ಟರು. ನೀವೆಲ್ಲರಿಗೂ ಗೊತ್ತು, ಇಲ್ಲಿ ಯಾರು KEB ಕಟ್ತಿಲ್ಲ, ಎಲ್ಲ ಫ್ರೀಯಾಗಿ KEB ಕಟ್ತಲೇ ಇದೆ ಅಂದ್ರೆ ಶಕ್ತಿ. ನಮ್ಮ ಗೃಹ ಜ್ಯೋತಿ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನ ಪ್ರತಿಯೊಬ್ಬರು ತಗೊಳ್ತಾ ಇದ್ದೀರಿ. ಮತ್ತು ಯುವ ನಿಧಿ ಅಂತ ವಿದ್ಯಾರ್ಥಿಗಳಿದ್ದೀರಿ, ನಿಮ್ದು ಡಿಗ್ರಿ, ಒಂದು ನಿಮಿಷ ಮಾತಾಡಬೇಡಿ ಮಕ್ಕಳಲ್ಲಿ, ಏನ್ ಡಿಪ್ಲೊಮಾ ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಮಾಡೋದು ನಿಮಗೆಲ್ಲ ಸರ್ಕಾರ ಇವಾಗ ಯುವ ನಿಧಿ 1,500 ರೂಪಾಯಿ ಮತ್ತು 3,000 ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಅನ್ನ ಭಾಗ್ಯ ಕೊಡ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ 500 ಕೋಟಿಗೆ ಹೆಚ್ಚಿನ ಜನರು ಎಲ್ಲ ಪ್ರಯಾಣ ಮಾಡಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಅಂತೇಳಿ ಬಿಜೆಪಿಯವರು, ಬೇರೆ ಪಕ್ಷದವರು ಟಿವಿಲಿ ಬೊಬ್ಬೆ ಹಾಕ್ತಿದ್ರು. ಸಾಧ್ಯನೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮಾಡಿದ್ಮೇಲೆ ದಿವಾಳಿ ಆಗುತ್ತೆ, ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಿದ್ರು. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರೋದು ಜನ ಕಣ್ಣಿಗೆ ಕಾಣ್ತಾ ಇದೆ. ತರೀಕೆರೆ ರಸ್ತೆ 75 ಕೋಟಿ ರೂಪಾಯಿ ಇರ್ಬೋದು, ಹೊಸ KSRTC ಬಿಲ್ಡಿಂಗ್ ಇರ್ಬೋದು, ಹೊಸ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಇರ್ಬೋದು, ಹೊಸ ಡಿಪೋ ಇರ್ಬೋದು,
ರಸ್ತೆಗಳು ಕೂಡ ಎಲ್ಲಾ ಕಡೆನೂ ಮಾಡಿದೀವಿ, ಎಲ್ಲಾ ಕಡೆನೂ ಪ್ರತಿನಿತ್ಯ ಕೆಲಸಗಳು ನೀವೆಲ್ಲ ನೋಡ್ತಾ ಇದ್ದೀರಿ. ಯಾವುದೇ ರೀತಿ ನಮ್ಮ ಸಿದ್ದರಾಮಯ್ಯ ಕೂಡ ಆರ್ಥಿಕ ತಜ್ಞರು, ಎಲ್ಲದನ್ನು ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರಿಗಿದೆ. ಅದನ್ನು ಅವೆಲ್ಲವರು ಕೂಡ ಬುದ್ಧಿವಂತಿಕೆಯಿಂದ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 11 ಕೋಟಿ ದುಡ್ಡು ಬರುತ್ತೆ ಮಾನ್ಯ ಸಚಿವರೇ. ಅಷ್ಟಿದ್ರೂ ಕೂಡ ಅಭಿವೃದ್ಧಿಯಲ್ಲಿ ಯಾವುದೇ ಕುಂಠಿತವನ್ನ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ರಾಜ್ಯವನ್ನ ಕೊಂಡೊಯ್ತಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಮಂತ್ರಿಗಳಿಗೆ ಬಿಡುವಿಲ್ಲದ ಕೆಲಸ. ಸುಮಾರು 3-4 ಡೇಟ್ ಕೊಟ್ಟರು, ಮತ್ತೆ ಅದನ್ನ ಮತ್ತೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಸೋರು. ಒಂದು ಡೇಟ್ ನಾನೇ ಇರಲಿಲ್ಲ, ಹಾಗಾಗಿ ನಾನೇ ಇರಲಿಕ್ಕೆ ಅದೊಂದು ಪೋಸ್ಟ್ಪೋನ್ ಆಯ್ತು. ಹೀಗೆ ಒಟ್ಟಾರೆ ನಾವು ಕೂಡ ಬಿಡದಲ್ಲೇ ಪ್ರಯತ್ನ ಪಡ್ತಿರೋದ್ರಿಂದ ಇವತ್ತು ಬಂದು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳ್ತಾ, ನಮ್ಮ ತರೀಕೆರೆಯಲ್ಲಿ ಸುಮಾರು 600 ಜನ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಲ್ಲಿದ್ದಾರೆ. ಅಲ್ಲಿ ಕೂಡ ನನ್ನ ಬೇಡಿಕೆಗೆ ನೀವು 1.25 ಕೋಟಿ ಕೊಟ್ಟಿದ್ರಿ, ಕಟ್ಟಡಗಳು ಆಗ್ತಾ ಇದೆ ಮಾನ್ಯ ಮಂತ್ರಿಗಳೇ. ಮತ್ತು PM ಉಷಾದಲ್ಲಿ 5 ಕೋಟಿಯನ್ನು ನೀವು ಕೊಡಿಸಿದ್ರಿ, ಅದಕ್ಕೂ ಕೂಡ ನಮ್ಮಲ್ಲಿ ಅವೆಲ್ಲ ಕೆಲಸ ಕಾಮಗಾರಿ ನಡೀತಿದೆ. ಇನ್ನು ಹೆಚ್ಚಿನ ಬೇಡಿಕೆಗಳು ನಮಗೆ ಕ್ರೀಡಾಂಗಣ ಹೇಳಿದ್ರು, ಅದು ನಾನು ಮಾಡ್ತಕ್ಕ ಕೆಲಸ ಖಂಡಿತವಾಗಿ ಫಾರೆಸ್ಟ್ ಇಲಾಖೆಯಲ್ಲಿ ಹೆಂಗೆ ಕಾಲೇಜ್ ಕೊಡಿಸಿದೀವೋ ಅದೇ ರೀತಿ ಕ್ರೀಡಾಂಗಣಕ್ಕೂ ಕೊಡಿಸಿ ಅನ್ನತಕ್ಕಂಥ ಪ್ರಸ್ತಾವನೆಯನ್ನ ಫಾರೆಸ್ಟ್ ಇಲಾಖೆಯಿಂದ ಕೇಂದ್ರ ಸರ್ಕಾರ ತನಕ ಹೋಗ್ಬೇಕು. ದೊಡ್ಡ ಪ್ರೋಸೆಸ್ ಅಲ್ಲಿ ನಾವು ಕಾಲೇಜ್ ಕೊಡಿಸಿದ್ದು. ಅದೇ ರೀತಿ ನಿಮ್ಮ ಮಕ್ಕಳು ಏನ್ ಕೇಳಿದ್ದಾರೆ ಫೀಲ್ಡ್ ಆ ಪ್ರೋಸೆಸ್ ಅಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಮಾಡ್ಕೊಡೋದಿಲ್ಲ, ನಮ್ಮ ಒಂದು ಲೀಸ್ ತರ ಒಂದು ತಗೊಂಡು ಮಾಡಿಸ್ಕೊಡ್ತೀನಿ ಅನ್ನೋ ಮಾತುಗಳು ಈ ಸಂದರ್ಭದಲ್ಲಿ ತರೀಕೆರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ಹಾಸ್ಟೆಲ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ರಿ, ಮಂತ್ರಿಗಳಿಗೂ ಪ್ರಶ್ನೆಗಳನ್ನ ಕೇಳಿದ್ರಿ. ನಾನು ನಮ್ಮ ಮನೆ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡ್ ಬಂದ್ವಿ ಹಾಸ್ಟೆಲ್ ಬಗ್ಗೆ. ಇಲ್ಲಿ ಕೊಡಿ ಶ್ರೀನಿವಾಸ್, ನಮ್ಮಲ್ಲಿ ತುಂಬಾ ಕಾಲೇಜ್ಗಳು ಕೊಟ್ಟಿದ್ದೀವಿ, ಹಾಸ್ಟೆಲ್ಗಳು ಓಪನ್ ಆಗಲಿಲ್ಲ. ಯಾಕೆ ಅಂತಂದ್ರೆ ಈ ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಹಾಸ್ಟೆಲ್ಗೆ ಊಟ ಉಚಿತವಾಗಿ ಕೊಡೋದಿಲ್ಲ. ಅದೇ BCM ಹಾಸ್ಟೆಲ್ ಆದ್ರೆ ಊಟ ವಸತಿ ಎವ್ರಿಥಿಂಗ್ ಇಸ್ ಫ್ರೀ. ಹಂಗಾಗಿ ಜನಗಳು ಇಲ್ಲಿ ಬರೋದಿಲ್ಲ. ಹಂಗಾಗಿ ಇಲ್ಲಿ BCM ಹಾಸ್ಟೆಲ್ ಮಾಡಕ್ಕೆ ಪರ್ಮಿಷನ್ ಜಾಗ ಅವ್ರದ್ದು, ಉನ್ನತ ಶಿಕ್ಷಣ ಸಚಿವರದು. ನಾನು ಪರ್ಮಿಷನ್ ಕೊಡ್ತೀನಿ, ನೀವು ಬೇಕಾದ್ರೆ BCM ಹಾಸ್ಟೆಲ್ ತಗೊಂಬ, ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ ತಗೊಂಡು ನಾನು ಸಂಬಂಧಪಟ್ಟ ಮಂತ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಅನ್ನೋ ಮಾತುಗಳನ್ನ ನಮ್ಮ ಸಚಿವರು ಹೇಳಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಸ್ ಸ್ಟಾಪ್ ಕೇಳಿದ್ರೆ ಖಂಡಿತವಾಗಿ ಮಂತ್ರಿಗಳು ಮಾಡ್ಕೊಡೋದಿಲ್ಲ, ನಾನು ನನ್ನ ಶಾಸಕ ಕ್ಷೇತ್ರಾಭಿವೃದ್ಧಿಯಿಂದ ಆದಷ್ಟು ಬೇಗ ಇಲ್ಲಿ ನಾವು ಶೆಲ್ಟರ್ ನಾವು ಮಾಡ್ಕೊಡ್ತೀವಿ ಅನ್ನೋ ಮಾತುಗಳು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಭಿನಂದನೆಗಳನ್ನ ಮಾಡಕ್ಕೆ ಇಷ್ಟಪಡ್ತಾ, ಅದೇ ರೀತಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದು ತಿಳಿಸ್ತಾ, ಜೊತೆಗೆ ನಮ್ಮ ಸರ್ಕಾರ 2.5 ವರ್ಷಗಳಿಂದ ನಿರಂತರವಾಗಿ ಕೊಟ್ಟಿರುವಂತ ಎಲ್ಲ ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆದಿರುವಂತ ಹೆಮ್ಮೆಯ ಸರ್ಕಾರ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕ್ರಿಯಾಶೀಲವಾಗಿರುವಂತ ಜವಾಬ್ದಾರಿಯುತವಾಗಿರುವಂತ ಸಚಿವರಾಗಿರುವಂತ ಡಾಕ್ಟರ್ MC ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ವಿದ್ಯಾಭ್ಯಾಸದ ಜೊತೆಯಲ್ಲಿ ಉದ್ಯೋಗವನ್ನು ಕಲ್ಪಿಸುವಂತ ಈ ದೀರ್ಘಕಾಲದ ಕಲ್ಪನೆಗೆ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಿ ಈ ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿರುವಂತ ಮಾನ್ಯ, ಇವತ್ತು ನ್ಯಾಷನಲ್ ಆವರೇಜ್ 30% ಇದೆ. ಬೇರೆ ಬೇರೆ ರಾಜ್ಯಗಳು, ಕೆಲವು ಸಣ್ಣ ಸಣ್ಣ ರಾಜ್ಯಗಳು, ಕೇರಳ, ತಮಿಳುನಾಡು, ಇವರೆಲ್ಲರೂ 47-50%ಗಿಂತ ಹೆಚ್ಚಿರ್ತಕ್ಕಂಥದ್ದು. ಇನ್ನ ಸಣ್ಣ ರಾಜ್ಯಗಳು ಜಾಸ್ತಿ ಇದಾವೆ. ನೀತಿ ಆಯೋಗದ ಹೊಸ ಒಂದು ಅಧ್ಯಯನದ ಪ್ರಕಾರ ದೇಶದಲ್ಲಿ ನಾನು GR ಕರ್ನಾಟಕದಲ್ಲಿ 36% ಇದೀವಿ. ಆದ್ರೆ ನೀತಿ ಆಯೋಗದವರು ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಎಷ್ಟು ಉನ್ನತ ಶಿಕ್ಷಣ ಸಂಸ್ಥೆಗಳಿದಾವೆ ಅಂತಕ್ಕಂಥ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ನ್ಯಾಷನಲ್ ಆವರೇಜ್ ಬಂದು 1 ಲಕ್ಷ ಜನಸಂಖ್ಯೆಗೆ 30 ಕಾಲೇಜು ಅಂತಕ್ಕಂಥದ್ದು ನ್ಯಾಷನಲ್ ಆವರೇಜ್. ಕರ್ನಾಟಕದಲ್ಲಿ ನೀವು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು 1 ಲಕ್ಷ ಜನಸಂಖ್ಯೆಗೆ ಅನುಗುಣವಾಗಿ 66 ಕಾಲೇಜುಗಳಿದ್ದಾವೆ, ಉನ್ನತ ಶಿಕ್ಷಣ ಸಂಸ್ಥೆಗಳು. ಈ ರೀತಿ ನಾವು ಎಲ್ಲದರಲ್ಲೂ ಮುಂಚೂಣಿ ಇದ್ದೀವಿ. ಬಿಹಾರ ರಾಜ್ಯದಲ್ಲಿ 1 ಲಕ್ಷಕ್ಕೆ ಕೇವಲ 1 ಅಂಕಿಯಲ್ಲಿದೆ.
ಬರೀ 7 ಉನ್ನತ ಶಿಕ್ಷಣ ಕಾಲೇಜುಗಳು ಬಿಹಾರಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ಯೋಚನೆ ಮಾಡಿ ಎಷ್ಟು ನಾವು ಮುಂದುವರೆದಿದ್ದೀವಿ ಅಂತಕ್ಕಂಥದ್ದು. ಆದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಉನ್ನತ ಶಿಕ್ಷಣ ಸಂಸ್ಥೆಗಳ ದಾಖಲಾತಿ ಪ್ರಮಾಣದಲ್ಲಿ ಎಷ್ಟು ಕೊರತೆ ಇದೆ ಅಂತಕ್ಕಂಥದ್ದು. ಇದಕ್ಕೂ ಬಹಳಷ್ಟು ಕಾರಣಗಳಿದಾವೆ. ಇವತ್ತು ನನಗೆ ಈ 1.5 ವರ್ಷದಲ್ಲಿ ಸುಮಾರು ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಶಾಸಕ ಮಿತ್ರರು ನಮಗೆ ಡಿಗ್ರಿ ಕಾಲೇಜ್ ಕೊಡಬೇಕು, ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು, ಪಾಲಿಟೆಕ್ನಿಕ್ ಕೊಡಬೇಕು ಅಂತಕ್ಕಂಥ ಬೇಡಿಕೆ. ನಮ್ಮ ಹೋಬಳಿಯಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡಬೇಕು. ಅದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಕೆಲವರು ಆಡಳಿತ ನಡೆಸಿದಂತವರು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಹೋಬಳಿ ಇದ್ರೆ 5 ಹೋಬಳಿಗೂ ಡಿಗ್ರಿ ಕಾಲೇಜ್. ಈಗ ನಮ್ಮ ವಿಧಾನಸಭಾ ಕ್ಷೇತ್ರ, ನಾನಿವತ್ತು ಮಂತ್ರಿ 2.5 ವರ್ಷ ಆಯ್ತು. 1964 ಆ ಮಧ್ಯೆ ನಮ್ಮ ತಾತ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು, ಶಾಸಕರು ಆಗಿದ್ರು. ಅವರು ಮುನ್ಸಿಪಾಲಿಟಿಯಿಂದ ಫಸ್ಟ್ ಗ್ರೇಡ್ ಕಾಲೇಜ್, ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಾರಂಭ ಮಾಡಿದ್ರು. ಬಹುಶಃ ಮುನ್ಸಿಪಾಲಿಟಿಯಿಂದ ಈ ರಾಜ್ಯದಲ್ಲಿ ಒಂದು ಕಾಲೇಜು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಹುಶಃ ಅದು ಇತಿಹಾಸ ನಮ್ಮ ಚಿಂತಾಮಣಿ. ಅದಾದ ನಂತರ ನಮ್ಮ ತಾತ ಅವರ ಮಾರ್ಗದರ್ಶನದಲ್ಲಿ ಮುಳಬಾಗಲಲ್ಲಾಯ್ತು. ಅದು ನಂತರದ ದಿನಗಳಲ್ಲಿ ಸರ್ಕಾರಿ ಕಾಲೇಜ್ ಆಯ್ತು, ನಂತರ ಮಹಿಳಾ ಕಾಲೇಜು, ಬಾಲಕರ ಕಾಲೇಜ್ ಆಯ್ತು. 2 ಕಾಲೇಜ್ ಅಷ್ಟೇ. ನಾನು ಯಾವ ಹೋಬಳಿಯಲ್ಲಿ ನಾನು ಮಂತ್ರಿ ಆದೆ ಅಂತ ಹೇಳಿ ನಾನು ಕಾಲೇಜ್ ಮಾಡಕ್ ಹೋಗ್ಲಿಲ್ಲ. ಕಾರಣ, ನಾನು ಪಕ್ಕದ ಜಿಲ್ಲೆಗೆ ಒಂದ್ಸತಿ ಬಂದಿದ್ದೆ. ನಾನು ಯಾವುದು ನಮ್ಮ ಅರಸೀಕೆರೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಶಂಕುಸ್ಥಾಪನೆಗೆ ಬಂದಿದ್ದೆ. ಬರುವಂತ ಸಂದರ್ಭದಲ್ಲಿ ನಾನು ಅಲ್ಲಿ ಒಂದು ಯಾವ ಊರು ಅಂತ ಹೇಳೋದಿಲ್ಲ, ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಡಿಗ್ರಿ ಕಾಲೇಜ್ಗೆ ಭೇಟಿ ಕೊಟ್ಟೆ. ಬೆಳಗ್ಗೆ 9:30 ನಾನು ಅಲ್ಲಿ ಹಾಜರಾಗಿದ್ದೆ. ಇವತ್ತು ಯಾವ ರೀತಿ ಟೈಮ್ ಸರಿಯಾಗಿ ಬಂದೆ, 9:30 ಕರೆಕ್ಟಾಗಿ ಕಾಲೇಜ್ ಮುಂದೆ ಇದ್ದೆ. ಕಾಲೇಜಲ್ಲಿ ಕೇವಲ 150 ಜನ ಮಕ್ಕಳು. ಈಗಲೂ ನಾನು ಪಕ್ಕದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೂ ಅಷ್ಟೇ ಹೋಬಳಿ ಮಟ್ಟದಲ್ಲಿ ಸುಮಾರು 3-4 ಡಿಗ್ರಿ ಕಾಲೇಜ್ ಇದ್ದಾವೆ. ಹೆಂಗಾಯ್ತು? ಯಾರು ಆಡಳಿತ ಇದ್ದಾಗ ಆಯ್ತು, ಯಾವೊಂದು ಪಕ್ಷದ ಮುಖಂಡರಿದ್ದಾಗ ಅವರ ಶಾಸಕರ ಕ್ಷೇತ್ರಕ್ಕೆ. ಇವತ್ತೇನು ಕೆಲವರೆಲ್ಲ ನಮ್ಮ ವಿರೋಧ ಪಕ್ಷದ ಕ್ಷೇತ್ರಗಳ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ, ಮತ್ತೊಂದು ಆರೋಪ ಮಾಡ್ತಾರಲ್ಲ. ನಾನು 2004-2008 ಶಾಸಕರಾಗಿ ಆಯ್ಕೆಯಾಗಿದ್ದೀನಿ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಇವೆಲ್ಲ ಸಮಸ್ಯೆಗಳು ನಾವು ನೋಡ್ಕೊಂಡು ಬಂದಿದ್ದೀವಿ. ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಕಾಲೇಜುಗಳು ಕೊಡುವಂಥದ್ರಲ್ಲಿ ತಾರತಮ್ಯ, ಒಂದು ITI ಕೊಡುವಂಥದ್ರಲ್ಲೂ ತಾರತಮ್ಯ, ಒಂದು ಡಿಪ್ಲೊಮಾ ಕಾಲೇಜ್ ಕೊಡೋದಕ್ಕೆ ತಾರತಮ್ಯ, ಇವೆಲ್ಲದರಲ್ಲೂ ಒಂದು PUC ಕಾಲೇಜ್ ಕೊಡುವಂಥದ್ದಕ್ಕೆ ತಾರತಮ್ಯ. ಇವೆಲ್ಲ ಡಿಗ್ರಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ನಾವು ನೋಡಿದ್ದೀವಿ. ಆದ್ರೆ ಹೋಬಳಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಡಿಗ್ರಿ ಕಾಲೇಜುಗಳಲ್ಲಿ ಬಹುತೇಕ ಕಾಲೇಜುಗಳಲ್ಲಿ 150ಕ್ಕಿಂತ ಹೆಚ್ಚು ಮಕ್ಕಳ ಸಂಖ್ಯೆ ಇಲ್ಲ. ಅಂದ್ರೆ ನೀವು ಆ 3 ವರ್ಷ ಏನು ಕೋರ್ಸ್ ಕೂಡ ಇವತ್ತು 3 ವರ್ಷನೂ ಸೇರಿಸಿ 150 ಇಲ್ಲ ಅಂದ್ರೆ ಯೋಚನೆ ಮಾಡಿ. ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕ್ಲಾಸ್ ಅಲ್ಲಿ ಒಂದು 60 ಜನ ಮಕ್ಕಳಿದ್ರೆ ಯಾವ ರೀತಿಯಾದಂತ ಒಂದು ವಾತಾವರಣ ಇರ್ತದೆ, ಯಾವ ರೀತಿ ನಮ್ಮ ಆತ್ಮಸ್ಥೈರ್ಯವನ್ನ ನಾವು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿ ಅಲ್ಲಿ ಒಂದು ಶೈಕ್ಷಣಿಕ ಒಂದು ಸ್ಪರ್ಧೆ ಏರ್ಪಡುತ್ತೆ ನಮ್ಮಲ್ಲೇ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ. ಮಾನ್ಯ ಈ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಗರಿಕರಾಗಿ ನೀವೆಲ್ಲ ಗಮನಿಸ್ತಿದ್ದೀರಾ. ತಿಂಗಳಲ್ಲಿ 1 ಅಲ್ಲ 2 ಅಲ್ಲ 3 ಬಾರಿ ಸಚಿವರುಗಳು ಬರುವಂಥದ್ದು. ಒಂದ್ಸತಿ ಆರೋಗ್ಯ ಕ್ಷೇತ್ರದ ವಿಚಾರಗಳನ್ನು ಇಟ್ಕೊಂಡು, ಇವತ್ತು ವಿದ್ಯಾಭ್ಯಾಸದ ವಿಚಾರಗಳನ್ನ ಇಟ್ಕೊಂಡು, ಕಳೆದ ವಾರ ಹೊಸ ಬಸ್ ಸ್ಟ್ಯಾಂಡ್ಗಳನ್ನ ಉದ್ಘಾಟನೆ ಮಾಡುವಂತಹ ವಿಚಾರಗಳಿರ್ಬೋದು. ಈ ರೀತಿಯ ನಿರಂತರವಾಗಿರುವಂತಹ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ ಜ್ವಲಾಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ KJ ಜಾರ್ಜ್ ಅವರ ನೇತೃತ್ವದಲ್ಲಿ ಮಾನ್ಯ GH ಶ್ರೀನಿವಾಸ್ ಅವರು